ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಅಧಿವೇಶನದ ಸಮಯದಲ್ಲೇ ಸಚಿವರೊಬ್ಬರ ರಾಜೀನಾಮೆ ಆಗುತ್ತಾ? ಅಂತಹದೊಂದು ಬಹುದೊಡ್ಡ ಹಗರಣ ಆಗಿದ್ಯಾ? ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಫಿಕ್ಸಾ ಅನ್ನುವಂತೆ ಬಿಗ್ ಸುದ್ದಿಯೊಂದು ಬ್ಲಾಸ್ಟ್ ಆಗಿದೆ. ಸರ್ಕಾರದ ಬುಡಕ್ಕೆ ಈಗ ಆಪತ್ತು ಬಂದಿದೆ. ಯಾವ್ಯಾವ ಕೈ ನಾಯಕರು ಸಚಿವರುಗಳ ಕೈವಾಡ ಇದೆ ಇದರಲ್ಲಿ? ವೋಟ್ ಚೋರಿ ಅಂತ ಹೇಳಿ ಗಮನವನ್ನು ಬೇರೆಡೆಗೆ ಸೆಳೆದ್ರ ಸದನದಲ್ಲಿ ಈಗ ಉತ್ತರ ಕೊಡೋದಕ್ಕೆ ಹರಸಾಹಸ ಪಡ್ತಿರೋದು ಯಾಕೆ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನ. ಗೃಹಲಕ್ಷ್ಮಿ ಹಣ ಗೋಲ್ಮಾಲ್ ಆಗಿರೋ ಬಗ್ಗೆ ದಟ್ಟವಾದ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ. ಹಾಗಾದ್ರೆ ಇದು ಮಹಾ ಹಗರಣನ? ಪ್ರಭಾವಿ ನಾಯಕರುಗಳು ಸಿಕ್ಕಿಬಿದ್ರ ಅನ್ನುವಂತಹ ಭಾರಿ ಬೆಳವಣಿಗೆ ಆಗಿದೆ. ಮುಖ್ಯಮಂತ್ರಿಗಳನ್ನೇ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅಧಿವೇಶನದ ಸಮಯದಲ್ಲಿ ಈ ವಿಚಾರ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಫಿಕ್ಸಾ? ಅಧಿವೇಶನದ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರ ಸಚಿವೆ? ಯಾರ್ಯಾರ ಕೈವಾಡ ಇದೆ ಇದರಲ್ಲಿ? ವಾಲ್ಮೀಕಿ ನಿಗಮದ ಹಗರಣ, ಮೂಡ ಹಗರಣವನ್ನೇ ಮೀರಿಸುತ್ತಾ ಈ ಆರೋಪ. ಸದನಕ್ಕೆ ಬರದೆ ತಲೆಮೆರೆಸಿಕೊಂಡ್ರ ಲಕ್ಷ್ಮೀ ಹೆಬ್ಬಾಳ್ಕರ್? ಆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಕಳೆದ ಒಂದು ವಾರದ ಹಿಂದಷ್ಟೇ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದು ಬಹುದೊಡ್ಡ ತಪ್ಪು, ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟರು ಅಂತ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಇದು ಕೇವಲ ತಪ್ಪು ಮಾಹಿತಿ ಅಂತ ಅಷ್ಟಕ್ಕೆ ಅದು ತಣ್ಣಗಾಗಿತ್ತು. ಆದರೆ ಅದು ಅಷ್ಟಕ್ಕೆ ತಣ್ಣಗಾಗಿಲ್ಲ. ಅದರ ಬೆನ್ನಲ್ಲೇ ಈಗ ಅತಿ ದೊಡ್ಡ ರಹಸ್ಯವೊಂದು ಬ್ಲಾಸ್ಟ್ ಆಗಿದೆ. ಇದು ಕೇವಲ ತಪ್ಪು ಮಾಹಿತಿಯಲ್ಲ, 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆಯನ್ನು ಈಗ ಬಿಜೆಪಿ ಮುಂದಿಡ್ತಾ ಇದೆ. ಇಲ್ಲಿ ದಟ್ಟವಾದ ಅನುಮಾನ ಕಾಡೋದಕ್ಕೆ, ಅನುಮಾನದ ಹೊಗೆ ಆಡ್ತಿರೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ. ಇತ್ತೀಚೆಗೆ ಬಿಹಾರ ಚುನಾವಣೆ ಕೂಡ ನಡೀತು. ಈ ಬಿಹಾರ ಚುನಾವಣೆಗೆ ಕರ್ನಾಟಕದ ಕೋಟಿ ಹಣವನ್ನು ಬಳಸಿಕೊಳ್ಳಲಾಯ್ತಾ ಅಂತ ಬಿಜೆಪಿ ಈಗ ವಿಚಾರವನ್ನು ರಾಜ್ಯದ ಜನರ ಮುಂದೆ ಇಟ್ಟಿದೆ. ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದೆ. ಈ ಆರೋಪಗಳಿಗೆ ತಕ್ಕಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ಎಲ್ಲಿಗೆ ಹೋಗಿ ತಲುಪುತ್ತೆ ಈ ವಿಚಾರ ಅನ್ನೋದು ಈಗ ಕುತೂಹಲವನ್ನು ಮೂಡಿಸಿರುವಂಥದ್ದು. ಸಚಿವರ ಕುತ್ತಿಗೆಗೆ ಬಂದಿದೆ. ಸದನಕ್ಕೆ ಸುಳ್ಳು ಮಾಹಿತಿ ಕೊಡೋದು ಅಕ್ಷಮ್ಯ ಅಪರಾಧ ಅಂತ ಬಿಜೆಪಿ ಕೆಂಡಾಮಂಡಲವಾಗಿದೆ. ಸಚಿವೆಯನ್ನ ಕರೆಸಿ ಉತ್ತರ ಕೊಡಿಸೋವರೆಗೂ ನಾವು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆಯಷ್ಟೇ ಸದನಕ್ಕೆ ಹಾಜರಾಗಿದ್ದಾರೆ. ಅದಕ್ಕೂ ಮೊದಲು ಅವರು ಕಾಣಿಸ್ಕೊಂಡಿರಲಿಲ್ಲ. ಕೈ ನಾಯಕರಿಗೆ ಈಗ ಪ್ರಶ್ನೆಗಳ ಸುರಿಮಳೆ ಬರ್ತಾ ಇದೆ. ಎಲ್ಲಾದರೂ ಸಚಿವೆ ಕಾಣೆಯಾಗಿ ಹೋಗಿದ್ರಾ? ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಅವರನ್ನು ಕರೆಸಿ ಉತ್ತರ ಕೊಡಿಸುವಂತೆ ಬಿಜೆಪಿ ಸದಸ್ಯರಂತೂ ಪಟ್ಟು ಹಿಡಿದಿದ್ದಾರೆ. ವೀಕ್ಷಕರೇ, ಈ ವಿಚಾರ ಈಗ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಹಣ ಬಂದಿಲ್ಲ ಅಂತ ರಾಜ್ಯದ ಮಹಿಳೆಯರು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. 2025 ಮಾರ್ಚ್ ಹಾಗೆ ಫೆಬ್ರವರಿ ತಿಂಗಳ ಹಣ ಇಲ್ಲಿಯವರೆಗೂ ಬಂದಿಲ್ಲ, ಹಾಕ್ತೀವಿ ಅಂತ ಹೇಳಿ ತಾವೇ ನುಂಗಿಕೊಂಡು ಬಿಟ್ರಾ ಅನ್ನುವಂತೆ ರಾಜ್ಯದ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬರಿಗೆ 2,000 ಅಂತ ಹೇಳಿದ್ರು ಫಲಾನುಭವಿಗಳ ಸಂಖ್ಯೆ ಏನಿದೆ ಅದು ಕೋಟಿಯಲ್ಲಿದೆ. ಒಂದು ತಿಂಗಳದ್ದು ಮಾತ್ರ ಅಲ್ಲ, ಅದು ಕೂಡ 2 ತಿಂಗಳ ಹಣ, ಸುಮಾರು 5,500 ಕೋಟಿ ರೂಪಾಯಿ ಆಗುತ್ತೆ ವೀಕ್ಷಕರೇ. ಇದರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಜನರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಸಿ.ಟಿ. ರವಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಿರುವಂಥದ್ದು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಎಲ್ರಿಗೂ ಬಂದಿಲ್ಲ ಅನ್ನುವಂತಹ ದೂರು ಕೂಡ ಇದೆ. ಈ ದೂರಿನ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆ ಮಾಡಿಸ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ಸದಸ್ಯರು ಸುಳ್ಳು ಹೇಳ್ತಿದ್ದಾರೋ ಅಥವಾ ಸಚಿವರು ಸುಳ್ಳು ಹೇಳ್ತಿದ್ದಾರೋ ಅನ್ನೋದು ಗೊತ್ತಾಗಲಿ. ನ್ಯಾಯಾಂಗ ತನಿಖೆ ಆದರೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಅವರು 2 ತಿಂಗಳ ಕಂತು ಕೊಟ್ಟಿದ್ರೆ ಅದು ಫಲಾನುಭವಿಗಳ ಖಾತೆಗೆ ಬಂದಿದ್ಯಾ ಅಥವಾ ನಕಲಿ ಖಾತೆಗಳಿಗೆ ಹೋಗಿದ್ಯಾ? ಇದನ್ನ ಈಗ ಹೊರಗೆ ತರಬೇಕು ಅಂತ ಹೇಳಿ ನ್ಯಾಯಾಂಗ ತನಿಖೆ ಆಗಲಿ ಅಂತ ಸಿ.ಟಿ. ರವಿ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದು ಆರೋಪ? ಎಷ್ಟು ಕೋಟಿ ಹಗರಣ ಅಂತ ಹೇಳಲಾಗ್ತಾ ಇದೆ? ಎಲ್ಲಿಂದ ಶುರುವಾಯಿತು? ಯಾವ ರೀತಿಯಾಗಿ ಇದನ್ನು ಪತ್ತೆ ಹಚ್ಚಿದ್ರು? ಸದನಕ್ಕೆ ಯಾವ ರೀತಿಯಾಗಿ ಸುಳ್ಳು ಮಾಹಿತಿಯನ್ನು ಕೊಡಲಾಗಿದೆ? ವೀಕ್ಷಕರೇ, ಈಗಾಗಲೇ ಈ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಿಲ್ಲ ಅನ್ನುವಂತಹ ಒಂದಷ್ಟು ಕಂಪ್ಲೇಂಟ್ಗಳು ಜನರಿಂದಲೇ ಕೇಳಿ ಬಂದಿದ್ದು. ಬಿಜೆಪಿ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಒಂದು ಮಾಹಿತಿಯನ್ನು ಕೇಳಿರ್ತಾರೆ. ಆ ಮಾಹಿತಿಯಲ್ಲಿ ಆಗಸ್ಟ್ ವರೆಗಿನ ಎಲ್ಲ ಕಂತುಗಳನ್ನು ಯೋಜನೆಯಡಿ ಪಾವತಿಸಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆದರೆ ನಿಜಕ್ಕೂ ಏನಾಗಿದೆ ಅಂದರೆ, ಈ ವರ್ಷದ ಆಗಸ್ಟ್ ವರೆಗಿನ ಕಂತುಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಕಂತುಗಳು ಫಲಾನುಭವಿಗಳ ಖಾತೆಗೆ ಬಂದಿಲ್ಲ ಅನ್ನುವ ಆರೋಪ ಇದೆ. ಸ್ವತಃ ಫಲಾನುಭವಿಗಳೇ ಇದನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ಆಗಸ್ಟ್ ವರೆಗಿನ ಎಲ್ಲ ಕಂತುಗಳನ್ನು ಯೋಜನೆಯಡಿ ಪಾವತಿಸಲಾಗಿದೆ ಅಂತ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಗೆ ಸುಳ್ಳು ಮಾಹಿತಿ ನೀಡುವ ಮೂಲಕವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನವನ್ನು ದಾರಿ ತಪ್ಪಿಸಿದ್ದಾರೆ ಅಂತ ಈಗ ಬಿಜೆಪಿ ಶಾಸಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಧಿವೇಶನವನ್ನು ನೀವು ಗಮನಿಸ್ತಾ ಇರಬಹುದು.
ಕಳೆದ 3 ದಿನಗಳಿಂದ ಸಚಿವರಿಂದ ವಿವರಣೆಯನ್ನು ಕೇಳಲಾಗ್ತಾ ಇತ್ತು. ಆದರೆ ಅವರು ಮಾಹಿತಿಯನ್ನು ನೀಡೋದಕ್ಕೆ ಬರಲೇ ಇಲ್ಲ ಅಂತ ಬಿಜೆಪಿ ಶಾಸಕರು ಈಗ ಗದ್ದಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಧಿವೇಶನ ಪ್ರಾರಂಭ ಆಗ್ತಿದ್ದ ಹಾಗೆ ವಿರೋಧ ಪಕ್ಷದ ಸದಸ್ಯರು ಸಚಿವರ ಉಪಸ್ಥಿತಿಯನ್ನು ಕೋರಿ ಸದನದ ಬಾವಿಗೆ ನುಗ್ಗಿದ್ರು. ಸ್ವಲ್ಪ ಕಾಲ ಕಲಾಪವನ್ನು ಮುಂದೂಡಲಾಯಿತು. ಇನ್ನು ಸದಸ್ಯರು ಮತ್ತೆ ಸಭೆ ಸೇರಿದಂತಹ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ ಸರ್ಕಾರದ ವಿಶಿಷ್ಟ ಪ್ರಮುಖ ಕಾರ್ಯಕ್ರಮ ಆಗಿದ್ದು ಇದು ಎಲ್ಲ ರಾಜ್ಯಗಳಿಗೆ ಮಾದರಿಯಾಗಿದೆ ಅಂತ ಸಚಿವರು ಉತ್ತರವನ್ನು ಕೊಡ್ತಾರೆ. ತಪ್ಪು ಮಾಹಿತಿ ನೀಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಸ್ಪಷ್ಟನೆ ಕೊಡೋದಕ್ಕೆ ಪ್ರಯತ್ನಿಸಿದ್ರು. ಆ ವೇಳೆ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಪಾವತಿಯಲ್ಲಿ ವಿಳಂಬ ಆಗಿರುವುದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಪಿಕೊಳ್ತಾರೆ. ತನಗೆ ಜವಾಬ್ದಾರಿಯ ಅರಿವಿದ್ದು ಹಣಕಾಸು ಸಚಿವರೂ ಆಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನು ಕೊಡ್ತಾರೆ. ಇಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಂಡ್ರೆ ವಿನಃ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಮುಖ್ಯಮಂತ್ರಿಗಳನ್ನು ರೆಫರೆನ್ಸ್ ಮಾಡಿ ಮುಖ್ಯಮಂತ್ರಿಗಳು ಈಗಾಗಲೇ ಸದನದಲ್ಲಿ ಈ ವಿಷಯವನ್ನು ಆದಷ್ಟು ಶೀಘ್ರದಲ್ಲಿ ಪರಿಹರಿಸೋದಾಗಿ ಹೇಳಿದ್ದಾರೆ. ಹಣವನ್ನು ಬೇರೆ ಕಡೆಗೆ ವರ್ಗಾಯಿಸಲಾಗಿಲ್ಲ ಅಥವಾ ಯಾವುದೇ ದುರುಪಯೋಗ ಆಗಿಲ್ಲ ಅಂತ ಸಚಿವೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಪ್ರಯತ್ನಿಸ್ತಾರೆ. ಮುಂದುವರಿದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. 2 ತಿಂಗಳ ಹಣ ಪಾವತಿಯಲ್ಲಿ ವ್ಯತ್ಯಯ ಆಗಿರೋದು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸೋದಾಗಿ ಅವರು ತಿಳಿಸ್ತಾರೆ. ಅಲ್ಲದೆ ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಈಗ ಬಿಜೆಪಿ ಸೇರಿದಂತೆ ರಾಜ್ಯದ ಜನಕ್ಕೆ ಪ್ರಶ್ನೆ ಮೂಡ್ತಾ ಇರೋದಂತ ಹೇಳಿದ್ರೆ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಒಂದು ಅಂತ ಹೇಳ್ತಾರೆ. ಸಚಿವರು ಇದರ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾದ್ರೆ ಸುಮಾರು 7-8 ತಿಂಗಳಿಂದ ಈ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಾಗಿರಲಿಲ್ವಾ ಅನ್ನೋದೇ ಈಗ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಅಥವಾ ಗೊತ್ತಿದ್ದು ಸುಮ್ಮನಿದ್ರಾ? ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ. ಈ ವಿಚಾರವಾಗಿ ಆಡಳಿತ ಪಕ್ಷ ಹಾಗೆ ವಿಪಕ್ಷ ಸದಸ್ಯರ ನಡುವೆ ಭಾರಿ ಮಾತಿನ ಸಮರ ನಡೀತು. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಬಿಜೆಪಿಗರು ಸಭಾತ್ಯಾಗ ಮಾಡಿದರು. ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ರಾಜ್ಯ ರಾಜಕಾರಣದ ಹಾದಿ. ರಾಜ್ಯ ಸರ್ಕಾರದ ಮಹಿಳಾ ಸಹಾಯ ಯೋಜನೆಯಡಿಯಲ್ಲಿ ಸುಮಾರು 1.26 ಕೋಟಿ ಫಲಾನುಭವಿಗಳಿಗೆ 2 ತಿಂಗಳ ಕಂತುಗಳನ್ನು ವಿತರಣೆ ಮಾಡದೇ ಇರುವಂತಹ ಆರೋಪ ಈಗ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾ ಇದೆ. ಅಂದರೆ 1,26,00,000 ಫಲಾನುಭವಿಗಳು, ಒಬ್ಬೊಬ್ಬರಿಗೆ 2,000 ರೂಪಾಯಿ ಅಂತ ನೀವು ಲೆಕ್ಕ ಹಾಕ್ಕೊಳ್ಬಹುದು ಎಷ್ಟಾಗುತ್ತೆ ಅಂತ. ಇನ್ನು ಈ ವೇಳೆ ಈ ಒಂದು ಮಾತಿನ ಸಮರದ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅವರ ರಕ್ಷಣೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಬಿಜೆಪಿಗರ ಆರೋಪಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಪ್ರಶ್ನೆ ಮಾಡ್ತಾರೆ? ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಘೋಷಣೆ ಮಾಡಿದ್ರು. ಆದರೆ ಕರ್ನಾಟಕಕ್ಕೆ ಹಣವನ್ನೇ ನೀಡಿಲ್ಲ. ನೀವು ಅದನ್ನು ಪ್ರಶ್ನೆ ಮಾಡಬೇಕು ಅಂತ ಶಿವಕುಮಾರ್ ಅವರು ಒತ್ತಿ ಹೇಳ್ತಾರೆ. ಸದ್ಯ ಬಿಜೆಪಿ 2 ವಿಚಾರವನ್ನು ಸರ್ಕಾರಕ್ಕೆ ತಾಕೀತು ಮಾಡ್ತಾ ಇದೆ. ಒಂದು, ಸುಳ್ಳನ್ನ ಈ ಒಂದು ಸದನದ ದಾಖಲೆಗಳಿಂದ ತೆಗೆದು ಹಾಕಬೇಕು. ಜೊತೆಗೆ ಈ ಬಾಕಿ ಹಣವನ್ನು ಫಲಾನುಭವಿಗಳಿಗೆ ಯಾವಾಗ ಪಾವತಿ ಮಾಡಲಾಗುತ್ತೆ ಅಂತ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಎಲ್ಲ ಆರೋಪಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನು ಕೊಟ್ರ? ಖಂಡಿತವಾಗ್ಲೂ ಇಲ್ಲ. ಈಗಾಗಲೇ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಕ್ಷಮೆ ಕೂಡ ಕೇಳ್ತೀನಿ ಅಂತಲೂ ಹೇಳಿದ್ದಾರೆ. ಆದರೆ ಇದು ಕ್ಷಮೆ ಕೇಳುವಂತಹ ವಿಚಾರ ಅಲ್ಲ. ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವರು, ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷ ಕೇಳ್ತಾ ಇದೆ, ಉತ್ತರವನ್ನು ಕೊಡಲೇಬೇಕಾಗಿದೆ. ಅದನ್ನು ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೇರೆ ರೀತಿಯಲ್ಲಿ ಕೆಲವೊಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ. ಮಹಿಳೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಕೂಡ ಸಾಥ್ ನೀಡ್ತಾರೆ. ಮಹಿಳೆಯನ್ನ ಈ ರೀತಿ ನಡೆಸ್ಕೊಳ್ಳೋದು ಸರಿಯಲ್ಲ, ಇದು ಏನು ಸಂದೇಶ ನೀಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ವೀಕ್ಷಕರಲ್ಲಿ ಬಹಳ ಮುಖ್ಯವಾಗಿ ಮಹಿಳೆ ಅನ್ನೋ ಪ್ರಶ್ನೆನೇ ಬಂದಿಲ್ಲ. ಸಚಿವೆ ಆದಂಥವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಎದುರಾದಂತಹ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು. ಆ ಉತ್ತರ ಅವರ ಹತ್ರ ಇಲ್ಲ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ಇದಕ್ಕೆ ತಿರುಗೇಟನ್ನು ಕೊಡ್ತಾರೆ. ವಿಕ್ಟಿಮ್ ಕಾರ್ಡ್ ಆಡೋದನ್ನು ನಿಲ್ಲಿಸಿ ಲಿಂಗ, ಜಾತಿ ಮತ್ತು ಧಾರ್ಮಿಕ ತಾರತಮ್ಯದ ವಿಷಯವನ್ನು ಪ್ರಸ್ತಾಪಿಸುವಂತೆ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಇದು 1,26,00,000 ಜನರಿಗೆ ಸಂಬಂಧಪಟ್ಟಂತಹ ವಿಷಯ. ಸಚಿವರ ಉತ್ತರ ತೃಪ್ತಿಕರವಾಗಿಲ್ಲ ಅಂತ ಹೇಳಿಕೆ ನೀಡಿದರು. ಸೊ ಈಗ ಒಟ್ಟಾರೆಯಾಗಿ ಈ ವಿಚಾರ ಸರ್ಕಾರದ ಬುಡಕ್ಕೆ ಬಂದಿದೆ. ಮೊದಲೇ ಸಿಎಂ ಬದಲಾವಣೆ ಅದು ಇದು ಅಂತ ಹೊಡೆದಾಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇದು ಮುಳ್ಳಾಗಿದೆ. ಮತ್ತೊಂದು ಕಡೆ ಇದಕ್ಕೆ ಈ ಹಣ ಎಲ್ಲಿ ಹೋಯಿತು ಅನ್ನುವ ವಿಚಾರಕ್ಕೆ ಸರಿಯಾದ ಉತ್ತರ ಬರದೇ ಇದ್ದಲ್ಲಿ ಸಚಿವರ ರಾಜೀನಾಮೆವರೆಗೂ ಹೋದರೂ ಅಚ್ಚರಿ ಏನಿಲ್ಲ. ಮೊದಲೇ ಸರ್ಕಾರ ದಿವಾಳಿಯಾಗಿದೆ ಅನ್ನುವಂತಹ ಆರೋಪ ಇದೆ. ಬೇರೆ ಬೇರೆ ಇಲಾಖೆಗಳು ಸರಿಯಾದ ರೀತಿಯಲ್ಲಿ ಹಣ ಹೊಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದೆ. ಒಂದಲ್ಲ ಒಂದು ವಿಚಾರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅದಕ್ಕೆ ತಕ್ಕಂತೆ ಈಗ ಹಣ ಪಾವತಿ ಆಗದೇ ಇರೋದು ಕೂಡ ಸೇರ್ಪಡೆಯಾಗಿದೆ. ವಿಪಕ್ಷವಂತೂ ಇನ್ನಷ್ಟು ತೀವ್ರಗತಿಯಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ, ಮುಗಿಬೀಳ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ವಿಚಾರವಾಗಿ ನೀವೇನಂತೀರಾ? 5,000 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು?
ಸಚಿವರು ಸಮರ್ಪಕವಾದ ಉತ್ತರವನ್ನು ನೀಡಿಲ್ಲ. ಆ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.